ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಶರಣಾರ್ಥಿಗಳು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವೇಶ್ವರರ 888ನೆಯ ಜಯಂತಿ ಇವತ್ತು. ಜಗದ್ಗುರು ಬಸವೇಶ್ವರನಲ್ಲಿ ಎಲ್ಲರಿಗೂ ಇಂತಹ ಕೋವಿಡ್ನ ಸಂದಿಗ್ಧ ಸ್ಥಿತಿಯಲ್ಲಿ ಅವರ ಒಂದು ಆಶೀರ್ವಾದ ನಮ್ಮ ಕರ್ನಾಟಕದವ್ರಿಗೂ, ಇಡೀ ಭಾರತೀಯರಿಗೂ, ಇಡೀ ವಿಶ್ವಕ್ಕೂ ದೊರಕಲಿ ಅಂತ ಕೇಳ್ತಾ, ಇವತ್ತು ಬಸವ ಧರ್ಮ ಮತ್ತು ವಿಜ್ಞಾನ ಇದರ 2ನೇ ಅಧ್ಯಾಯವಾದಂತಹ ಶಿವಯೋಗದ ಸಾಧನವಾದಂತಹ ಇಷ್ಟಲಿಂಗದ ಜನಕ ಜಗಜ್ಯೋತಿ ಬಸವೇಶ್ವರರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ಒಂದು ವಚನದ ಮೂಲಕ ಮಾತಾಡ್ತೀನಿ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗುಮವೆಂದು ಬಲ್ಲಾತನೇ ಗುರು ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿತ, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಎನಗೆಯೂ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನಾ ಬಸವಣ್ಣನು ಎನಗೆಯೂ ಗುರು, ನಿಮಗೆಯೂ ಗುರು, ಜಗಕ್ಕೆಲ್ಲವೂ ಗುರು ಕಾಣ ಗುಹೇಶ್ವರ, ಜಗಕ್ಕೆಲ್ಲವೂ ಗುರು ಕಾಣ ಗುಹೇಶ್ವರ. ಅಬ್ಬಬ್ಬ ನೋಡಿ, ಅಲ್ಲಮ್ಮ ಪ್ರಭುಗಳು ಕೂಡ ಬಸವಣ್ಣನವ್ರನ್ನ ಗುರು, ಲಿಂಗ, ಜಂಗಮ, ಪ್ರಸಾದ, ಆಚಾರ ಇಂಥ ಪಂಚವಿಧಕ್ಕೂ ಅವನೇ ಗುರು ಅಂತ ಹೇಳ್ತಾರೆ. ಸೊ ಅವನು ನನಗೂ ಗುರು, ನಿಮಗೂ ಗುರು, ಜಗಕ್ಕೆಲ್ಲವೂ ಗುರು ಅಂತಾರೆ. ಎಂಥ ವ್ಯಕ್ತಿತ್ವ ಬಸವಣ್ಣವರು ಅನ್ನೋದು ಇಲ್ಲಿಂದ ಗೊತ್ತಾಗ್ತದೆ. ಬನ್ನಿ ಶುರು ಮಾಡೋಣ. ಇಲ್ಲಿ ಶಿವಯೋಗದ ಸಾಧನವಾದ ಇಷ್ಟಲಿಂಗದ ಜನಕ ಜಗಜ್ಯೋತಿ ಬಸವೇಶ್ವರ ವೃತ್ತಿಲಯ ಸಾಧನೆ. ವೃತ್ತಿಲಯ ಅಂತ ಹೇಳಿದೆ ನಾನು. ಏನು ವೃತ್ತಿಗಳಿದೆ? ಈ ಪಿಂಡ, ಈ ದೇಹ ತ್ರಿಗುಣಾತ್ಮಕವಾದದ್ದು, ಪ್ರೇಯವಾದದ್ದು, ಹೇಯವಾದದ್ದು. ಈ ತ್ರಿಗುಣಾತ್ಮಕವಾದಂಥ ಈ ದೇಹಕ್ಕೆ ಏನಿದೆ? 3 ಗುಣಗಳು, ಸತ್ವ ರಜ ತಮೋ ಗುಣಗಳಿದೆ. ಈ ಸತ್ವ ರಜ ತಮೋ ಗುಣಗಳು ಮತ್ತು ಈ ವೃತ್ತಿಗಳಿದೆ. ಏನು ವೃತ್ತಿ? ಈ ಸತ್ವ ರಜ ತಮೋ ಗುಣಗಳಿಂದ ಉತ್ಪನ್ನವಾದಂತಹ ಸುಖ, ದುಃಖ ಮತ್ತು ಭ್ರಾಂತಿ ಎಂಬ ವಿಕಾರತೆಗಳು ಮನದಲ್ಲಿದೆ. ಮತ್ತೆ ಇವೆಲ್ಲದಕ್ಕೂ ಒಂದು ಮೂಲ ವೃತ್ತಿ, ಮನಸ್ಸು ಮಾಡ್ತಾ ಇರೋ ವೃತ್ತಿ ಏನು ಅಂತ ಹೇಳಿದ್ರೆ ರಾಗ, ದ್ವೇಷ, ಮೋಹ. ರಾಗ ಅಂತ ಹೇಳಿದ್ರೆ ಬೇಕು ಬೇಕು ಬೇಕು, ನನಗದು ಬೇಕು ಅಂತ ಒಂದು ಆಸೆ. ದ್ವೇಷ ಅಂತ ಹೇಳಿದ್ರೆ ಅವನು ಯಾರೋ ಕಿತ್ಕೊಂಡ್ಬಿಡ್ಬೋದು ನನ್ನಿಂದ ಅನ್ನೋದಕ್ಕೆ ದ್ವೇಷ. ಮೋಹ ಅಂತ ಹೇಳಿದ್ರೆ ಅಯ್ಯೋ ಇಷ್ಟೊಂದೆಲ್ಲ ಇದೆ, ಒಂದು ಹಗ್ಗದಲ್ಲಿ ಹಾವು ಕಾಣುವಂಥ ಭ್ರಾಂತಿ ಅದು, ಇಷ್ಟೊಂದೆಲ್ಲ ಇದೆ, ಏನಾರು ಎತ್ಕೊಂಡು ಹೋಗ್ಬಿಟ್ರೆ ಅಂತಹ ಒಂದು ಮೋಹ. ಅದ್ರ ಬಗ್ಗೆ, ಆ ವಸ್ತುವಿನ ಮೇಲೆ, ಹೆಣ್ಣಿನ ಬಗ್ಗೆ, ಹುಣ್ಣಿನ ಬಗ್ಗೆ ಮೋಹ. ಈ ವೃತ್ತಿಗಳು ಯಾವುದು? ರಾಗ, ದ್ವೇಷ ಮತ್ತೆ ಮೋಹ. ಮನಸ್ಸಿನ ಕೆಲಸಗಳೇ ಇದು. ಈ 3 ಸುತ್ತಲೂ ಗಿರ್ಕಿ ಹೊಡಿತಾ ಇರ್ತದೆ ಇದು. ವೃತ್ತಿ ಸಾಧನೆಗೆ, ಆ ಮೂಲಕ ಅಂತರ್ದೃಷ್ಟಿ ಸಂಪಾದನೆಗೆ, ಅದರ ನೆರವಿನಿಂದ ಚಿತ್ರಭೆಯ ವೀಕ್ಷಣೆಗೆ
ಅಂತ ಇದರಿಂದ ಚಿತ್ರಪ್ರಭೆಯ ವೀಕ್ಷಣೆಗೆ ಮತ್ತು ಅದರೊಂದಿಗೆ ಸಾಮರಸ್ಯಕ್ಕೆ, ಅದರ ಫಲವನ್ನು ಲೋಕ ಕಲ್ಯಾಣದ ವಿನಿಯೋಗಕ್ಕೆ ಹಲವಾರು ಯೋಗ ಸಾಧನೆಯನ್ನು ಸಾಧು ಸಜ್ಜನರು, ಮಹಾಂತರು, ಬೌದ್ಧರು, ಜೀನರು, ಶರಣರು ಆವಿಷ್ಕರಿಸಿದ್ದಾರೆ. ಈ ಒಂದು ಅಂತರ್ದೃಷ್ಟಿ ಸಂಪಾದನೆ ಮಾಡುವುದು, ಒಂದು ಯೋಗ ಸಾಧನೆಯಿಂದ ಒಂದು ಇಷ್ಟಲಿಂಗವನ್ನು ಹಿಡಿದು ನಾವು ಅಂತರ್ದೃಷ್ಟಿ ಸಂಪಾದನೆ ಮಾಡ್ಬೋದು, ಅಥವಾ ಇನ್ಯಾವುದೇ ಒಂದು ಮಲಯೋಗ, ಮಂತ್ರಯೋಗ, ಹಠಯೋಗ, ಯಾವುದ್ರ ಮೂಲಕ ನಾವು ಸಂಪಾದನೆಗಳು ಮಾಡ್ಬೋದು. ಅದರ ನೆರವಿನಿಂದ ಚಿತ್ರಪ್ರಭೆಯ ವೀಕ್ಷಣೆ ಮಾಡಬೇಕು, ಒಳ ಒಂದು ಪ್ರಭೆಯನ್ನು ವೀಕ್ಷಣೆ ಮಾಡಬೇಕು. ಅದರ ಜೊತೆಗೆ ಸಮರಸ ಮಾಡಬೇಕು. ಅಂದರೆ ಸಮರಸ ಅಂತ ಹೇಳಿದ್ರೆ ಮಿಲನವಾಗಬೇಕು, ಮತ್ತು ಅದರ ಫಲವನ್ನು ಲೋಕದ ಕಲ್ಯಾಣದ ವಿನಿಯೋಗಕ್ಕೆ ಉಪಯೋಗಿಸಬೇಕು. ಹಲವಾರು ಯೋಗ ಸಾಧನೆಯ ಜನರು ಇದರ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಬಸವಣ್ಣವರ ಇಷ್ಟಲಿಂಗ ಮುಖೇನ ಸಾಧಿಸುವಂತಹ ಶಿವಯೋಗ ಸಾಧನೆ ಬಹಳ ಸುಲಭವಾದಂಥದ್ದು. ಯಾಕಂದ್ರೆ ಇಲ್ಲಿ 5 ಯೋಗಗಳು ಬರ್ತವೆ ಬಸವಣ್ಣನ ಒಂದು ಇದರಲ್ಲಿ. ಒಂದು ಇಂಡಿವಿಜುವಲ್ ಆಗಿ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಇದು ಎಲ್ಲರೂ 4 ಶಿವಯೋಗ 5ನೇದರಲ್ಲಿ ಮರ್ಜ್ ಮಾಡಿ ಅವ್ರು ಮಾಡ್ತಾರೆ. ಇದನ್ನ ಈ ಒಂದು ವಾಣಿಯಲ್ಲೇ ನಾನು ಒಂದೊಂದು ಹಂತಗಳನ್ನ ಹೇಳ್ಕೊಂಡು ಹೋಗ್ತೀನಿ, ಒಂದೊಂದು ಯೋಗದ ಒಂದು ಇದನ್ನ ಹೇಳ್ತಾ ಹೋಗ್ತೀನಿ. ಲಾಸ್ಟ್ಗೆ ಶಿವಯೋಗ ಅನ್ನೋದು 4ನ್ನು ಗರ್ಭೀಕರಿಸಿಕೊಂಡಂತಹ ಒಂದು ಎಲ್ಲಾ ಜಾತಿ ಧರ್ಮ ಸಂಸ್ಕಾರ ರಹಿತರಿಗೂ ಒಂದು ಒಗ್ಗುವಂತಹ ಸರಳವಾದಂತಹ ಒಂದು ಮಾರ್ಗ. ತುಂಬಾ ಸಾಧು ಸಜ್ಜನರಾಗಿದ್ದಂಥವ್ರು, ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥವ್ರು, ಒಳ್ಳೆ ಬ್ರಾಹ್ಮಣ್ಯ ಮನದಿಂದ ಬಂದವರು, ಒಳ್ಳೆ ಲಿಂಗಾಯತ ಮನದಿಂದ ಬಂದವರು, ಒಳ್ಳೆಯ ಸಂಸ್ಕಾರ ಮನದಿಂದ ಬಂದವರು, ಇವರಿಗೆ ಒಂದು ಒಂದು ಏನ್ ಹೇಳ್ತೇವೆ, ಒಂದು ಟೂಲ್ ಅಥವಾ ಸಾಧನದ ಅವಶ್ಯಕತೆ ಇರೋದಿಲ್ಲ ಅನ್ಸುತ್ತೆ. ಅವರು ಒಂದು ಕಣ್ಣನ್ನು ಮುಚ್ಚಿದ ತಕ್ಷಣನೇ ಉಬ್ಬುಗಳ ಮಧ್ಯೆ ಅವರ ಒಂದು ಕಾನ್ಶಿಯಸ್ನೆಸ್ ಅನ್ನ, ಕಾನ್ಸಂಟ್ರೇಷನ್ ಆ ಕಾನ್ಶಿಯಸ್ ಮೂಲಕ ಅಲ್ಲಿ ಇಡೋಕೆ ಸಾಧ್ಯ ಇದೆ. ಸೊ ಆಜ್ಞಾ ಚಕ್ರದ ಮೇಲೆ ಕಣ್ಣು ಮುಚ್ಚಿ ಒಂದು ಅಲ್ಲಿ ನಿಲ್ಲಿಸಕ್ಕೆ ಸಾಧ್ಯವಾಗಬೇಕು ಅಂತ ಹೇಳಿದ್ರೆ ಅವನ ಸಂಸ್ಕಾರ ಚೆನ್ನಾಗಿರ್ಬೇಕು. ಸೊ ಇದನ್ನ ಇಲ್ಲದವರೇನೆ 12ನೇ ಶತಮಾನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರಿಂದ ಅವರಿಗೆ ಕಣ್ಣು ಮುಚ್ಚಿದ್ರೆ ತಾಟ್ಸು, ಕಣ್ಣು ಮುಚ್ಚಿದ್ರೆ ಒಂದು ರೋದನೆ, ಆ ಪಾಪ ಬಡತನ, ಒಂದು ಜಾತಿ, ಇವೆಲ್ಲದರಿಂದ ನೊಂದ ಆ ಜನಗಳಿಗೆ ಕಣ್ಣು ಮುಚ್ಚಿದ್ರೇನೆ ಒಂದು ನಿದ್ದೆ ಚೆನ್ನಾಗಿ ಬರೋದೇ ಹೊರತು ಒಂದು ಕಣ್ಣು ಮುಚ್ಚಾಗ ಒಳ್ಳೆ ಆಲೋಚನೆಗಳಾಗ್ಲಿ, ಒಂದು ಕಡೆ ಮನಸ್ಸು ನಿಲ್ಲುವುದಕ್ಕಾಗ್ಲಿ ಆಗ್ತಾ ಇರಲಿಲ್ಲ. ಸೊ ಇದಕ್ಕೋಸ್ಕರ ಬಸವಣ್ಣವ್ರು ಏನ್ ಮಾಡಿದ್ರು, ಒಂದು ಕಣ್ಣಿನ ಮುಂದೆ ಒಂದು ಇಷ್ಟಲಿಂಗವನ್ನ ಇಟ್ಟರು. ಈ ಜಗದ ಕುರುಹಾದಂತಹ ಒಂದು ವಿಶ್ವದ ಕುರುಹಾದಂತಹ ಒಂದು ಇಷ್ಟಲಿಂಗವನ್ನ, ಒಂದು ದೇವರ ಕುರು ಅದು, ಅದನ್ನ ಕರಸ್ಥಳದಲ್ಲಿ ಇಟ್ಟು ಅದರ ಮೂಲಕ ಹೇಗೆ ಈ ಶಿವಯೋಗವನ್ನು ಸಾಧಿಸಬಹುದು ಅಂತ ಹೇಳ್ಕೊಡ್ತಾರೆ. ಇದು ವೈಜ್ಞಾನಿಕವಾದಂತಹ ಜಾತಿ ಧರ್ಮ ವರ್ಣ ಸಿರಿತನ ಬಡತನ ಮತ್ತು ಲಿಂಗ ತಾರತಮ್ಯ, ಹೆಣ್ಣು ಗಂಡು ಅಂತ ಭೇದ ಇರಲಿಲ್ಲ. ಈ ಬಸವಣ್ಣವ್ರ ಧರ್ಮದಲ್ಲಿ ಮುಟ್ಟಾದು, ಈಗ ತಿಂಗಳಿಗೊಂದ್ಸಲ ಹೆಣ್ಮಕ್ಳು ಮುಟ್ಟಾಕ್ತಾರೆ. ಅವರು ದೊಡ್ಡ ಜನಾಂಗದಲ್ಲಿ ಆ ಮುಟ್ಟಾದನ್ನು ಹೊರಗಡೆ ಕೂರಿಸ್ಬಿಡ್ತಾ ಇದ್ರು. ಇಲ್ಲಿ ಹಾಗಿಲ್ಲ, ಮುಟ್ಟಾದ್ರೆ ಸ್ನಾನ ಮಾಡ್ಕೋ ಬಾ, ಪೂಜೆ ಮಾಡು, ಮತ್ತು ತಟ್ಟು, ಅವೆಲ್ಲ ಈ ಬಾಡಿಗೆ ಅಷ್ಟೇ, ಮನಸ್ಸಿಗೆ ಅಲ್ಲ. ಲಿಂಗ ತಾರತಮ್ಯ ಮೀರಿದ ಪ್ರಜಾಸತ್ತಾತ್ಮಕ ಯೋಗ ವಿಧಾನ ಇದು. ಪ್ರಜಾಸತ್ತಾತ್ಮಕ, ಎಲ್ಲರೂ ಕೂಡ ಆಚರಿಸಬಹುದಂತ ಇದು. ಅದಕ್ಕೋಸ್ಕರ ಇದು ವೈಜ್ಞಾನಿಕನೂ ಅಷ್ಟು, ಯಾಕಂದ್ರೆ ಬೆಳಕಿನ ಪ್ರಿನ್ಸಿಪಲ್ ಮೇಲೆ ಇದು ನಿಂತಿದೆ, ಅದರಿಂದ ವೈಜ್ಞಾನಿಕವಾದಂಥದ್ದು ಇದು. ಇಂತಹ ಇಷ್ಟಲಿಂಗ ಮುಖೇನ ನಾವು ಸಾಧಿಸುವ ಶಿವಯೋಗವನ್ನು ಜಗಜ್ಯೋತಿ ಬಸವೇಶ್ವರರಿಂದಲೇ ತಿಳಿದು ಭಾವನವಾದಂತಹ ವ್ಯೋಮಕಾಯ ಅಲ್ಲಮ್ಮ ಪ್ರಭುಗಳ ಈ ಕೆಳಗಿನ ವಚನ ಇದನ್ನು ನಿರೂಪಿಸುತ್ತದೆ. ಸೊ ಇವರೇ ಅದನ್ನ ಇಷ್ಟಲಿಂಗ ಜನಕ, ಅವರಿಂದ ತಿಳಿದೆ ಅಂತ 12ನೇ ಶತಮಾನದಲ್ಲೇನೆ ಮೊದಲ ಒಂದು ಯಾವುದು ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳಿಂದಲೇ ಈ ಮಾತು ಬಂದಿದೆ. ಅವರು ಮಹಾಯೋಗಿ, ಹಠಯೋಗದಲ್ಲಿಯೂ ಅವರ ಒಂದು ಹೆಸರು ಮೆನ್ಷನ್ ಆಗುತ್ತೆ, ಸಿದ್ಧರಲ್ಲಿಯೂ ಅವರ ಹೆಸರು ಮೆನ್ಷನ್ ಆಗುತ್ತೆ. ಅಂತಹ ಒಂದು ಯೋಗಿ ಅವರು ಎಲ್ಲಾ ಕಡೆ ಚರ್ಚಿಸಿದವರು. ಅವರ ಒಂದು ವಚನದಲ್ಲೇ ಈ ರೀತಿ ಇದೆ: ಆದಿಯ ಲಿಂಗ, ಆದಿ ಅಂತ ಹೇಳಿದ್ರೆ ಈ ವಿಶ್ವ ಆದ್ಮೇಲೆ ಆದಂತದ್ದು. ಆದಿಯ ಲಿಂಗ, ಇದು ಮಹಾಲಿಂಗ. ಆದಿಯ ಲಿಂಗ ನಿನ್ನಿಂದ ಎನಗಾಯಿತು, ಅನಾದಿಯ ಜ್ಞಾನ ನಿನ್ನ ನೆನೆದಡೆನಗಾಯಿತು, ನಿನ್ನ ಕೃಪೆಯಿಂದ ಪ್ರಾಣಲಿಂಗವೆಂದರಿದೆನೆಂಬುದು ನಿಮ್ಮ ಪ್ರಮತರೇ ಬಲ್ಲರು. ಗುಹೇಶ್ವರ ಸಾಕ್ಷಿಯಾಗಿ ಸಂಗನಾ ಬಸವಣ್ಣ, ನಿಮ್ಮ ಪ್ರಸಾದದ ಶಿಶು ನಾನು ನೋಡಯ್ಯ, ನಿನ್ನ ಪ್ರಸಾದದ ಶಿಶು ನಾನು ನೋಡಯ್ಯ.
ಈಗ ಹೇಳಕ್ ಸಾಧ್ಯನಾ? ನೋಡಿ, ಅವರಿಂದಲೇ ಈ ಒಂದು ಆದಿಯ ಲಿಂಗ ಅನಾದಿಯ ಜ್ಞಾನ ಅವರಾಯಿತು. ಚನ್ನಬಸವಣ್ಣವರ ಈ ಕೆಳಗಿನ ವಚನವು ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತದೆ, ರುಜು ಮಾಡ್ತದೆ. ಆದಿ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ, ಈ ನುಡಿಯ ಕೇಳಲಾಗದು. ಲಿಂಗ ಮೊದಲೇ ಇತ್ತು, ಬಸವಣ್ಣವರು ಆಮೇಲೆ ಬಂದವರು ಅಂತ ಹೇಳ್ತಾರೆ. ಇದು ಹುಸಿ ಹುಸಿ, ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣ. ಆದಿಲಿಂಗ, ಈಗ ಲಿಂಗ ಬಂದಿತ್ತು, ಅದಕ್ಕಿಂತ ಮೊದಲು ಬಸವಣ್ಣ ಬಂದಿದ್ದಾನೆ. ಅವನ ಒಂದು ಉದರದಿಂದ ಹುಟ್ಟಿದೆ ಇದು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣವೆಂದರಿದೆನಯ್ಯ. ಕೂಡಲ ಚನ್ನ ಸಂಗಮದೇವ, ಕೂಡಲ ಚನ್ನ ಸಂಗಮದೇವ ದೇವ. ನೋಡಿ, ಬಸವಣ್ಣವರ ಅಕ್ಕ ಮಗ ಅಂತಹ ಇವರು ಚನ್ನಬಸವಣ್ಣವ್ರು ಹೇಳ್ತಾರೆ. ಸುಳ್ಳ ಇದು? ಖಂಡಿತ ಸುಳ್ಳಲ್ಲ. ಸರ್ವಜ್ಞನ ವಚನದಿಂದ ಇತ್ತೀಚೆಗೆ ಬಂದಂತ 17ನೇ ಶತಮಾನದಂತ ಆ ಸರ್ವಜ್ಞನ ವಚನದಲ್ಲೂ ಬಸವಣ್ಣನು ಕರಸ್ಥಳದ ಶಿವಯೋಗಕ್ಕೆ ಕಾರಣಕರ್ತ ಎಂಬುದು ಸ್ಪಷ್ಟ ಆಗ್ತದೆ. ಆದಿಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ. ಲಿಂಗ ಆದ ಮೇಲೆ ಬಂದಂಥ ಒಬ್ಬ ಮನುಷ್ಯ ಬಸವಣ್ಣ, ಪ್ರವಾದಿ ಬಸವಣ್ಣ, ಒಬ್ಬ ಜಗತ್ ರಕ್ಷಕ ಬಸವಣ್ಣ. ಆ ಗುರುರಾಯನು ಭೇದಿಸಿ ಲಿಂಗವ ಕೊಟ್ಟ, ಮೂದೇವರೊಡೆಯ ಮೂಜಗದ ಕರ್ತನೆ. ಆದಿಗುರು ಬಸವ ಸರ್ವಜ್ಞ, ಆದಿಗುರು ಬಸವ ಸರ್ವಜ್ಞ. ಹರನೆ ಗುರುವಾಗಿ ತಾಮರ್ತ್ಯ ಲೋಕಕ್ಕೆ ಬಂದು, ಆ ಹರನೆ ಗುರುವಾಗಿ ಈ ಮತ್ಸ್ಯ ಲೋಕಕ್ಕೆ, ಈ ಮಹಾಮನೆಗೆ ಬಂದು ಪರಶಿವಲಿಂಗವನ್ನು ಕರಕೆ ತಂದು ಕೊಟ್ಟ. ಪರಶಿವನ ಒಂದು ಗುರು ಆದಂತ ಲಿಂಗವನ್ನು ಕರಕೆ ತಂದು ಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ. ಇದು ನಾನು ಹೇಳ್ತಾ ಇಲ್ಲ, ಸರ್ವಜ್ಞ ಇವರು ಹೇಳ್ತಾ ಇದ್ದಾರೆ, ಯೋಗಿಗಳು ಹೇಳ್ತಾ ಇದ್ದಾರೆ. ಯೋಗಿಗಳಲ್ಲಿ ಈ ಅಂತರಂಗದ ಚಿತ್ರವಿ ಬರೋಣ. ಯೋಗಿಗಳಲ್ಲಿ ಈ ಅಂತರಂಗದ ಚಿತ್ರವಿಯು 4 ವಿಧವಾಗಿ ಅವರ ಸಾಧನೆಯ ಪ್ರಬಲತೆಯ ಮೇರೆಗೆ ಅರಿವಿನ ವಿಕಾಸದಲ್ಲಿ ತೋರ್ತದೆ. ಈ ಚಿತ್ರವಿಯು 4 ವಿಧವಾಗಿ ಅವರ ಪ್ರಬಲತೆಯ ಮೇರೆಗೆ ಅರಿವಿನ ವಿಕಾಸ ಕ್ರಮದಲ್ಲಿ, ಒಂದೊಂದು ಚಕ್ರದಲ್ಲೂ ಆತ್ಮ ವಿಕಸನ, ಒಂದು ಆತ್ಮ ವಿಕಾಸವಲ್ಲ, ಅಲ್ಲಿನ ಒಂದು ಕೊಳೆ ಮಲಿನತೆ ಹೋದಾಗ ಆತ್ಮವು ಜಗಜಗಿಸಿ ಹೊಳಿತದೆ ಅದು. ಸೊ ಅದಕ್ಕೆ ಶರೀಫ್ ಜನ ತಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತಾದ ಅಂತ ಹೇಳ್ತಾರೆ. ಅದಕ್ಕೇನು ತಿಕ್ಕೋದು ಬೇಕಾಗಿಲ್ಲ, ಅದೇನು ಮಾಸ್ಕೊಂಡಿಲ್ಲ, ಅದು ಹೊಳಿತಾನೇ ಇದೆ. ಬಟ್ ಅದ್ರ ಮೇಲೆ ನಮ್ಮ ಈ ದೇಹ ಮಲತ್ರಯಗಳು ಎಲ್ಲ ಕೂತು ಏನಾಗಿದೆ ಕಾಣ್ತಾ ಇಲ್ಲ. ಆದರೆ ಒಂದು ಯೋಗ ಸಾಧನೆಯಿಂದ ವೃತ್ತಿ ಲಯದಿಂದ ಏನಾಗುತ್ತೆ, ಒಂದೊಂದು ಚಕ್ರದಲ್ಲಿ ಆಯಾಯ ಇಂಟೆನ್ಸಿಟಿಯಲ್ಲಿ ಪ್ರಖರತೆಯಲ್ಲಿ ಅದು ಕಾಣುತ್ತೆ. ಅದನ್ನೇ ನಾವು ಹೇಳ್ತೀವಿ ವಿಕಸನ ಅಂತ ಕರಿತೀವಿ, ವಿಕಾಸ ಅಂತ ಕರಿತೀವಿ. ಶಬ್ದ, ಸ್ಪರ್ಶ, ದೃಷ್ಟಿ ಮತ್ತು ಧ್ಯಾನಗಳ ಮೂಲಕವಾಗಿ ಬಾಹ್ಯ ದೃಷ್ಟಿಯ ಬೆಳಕನ್ನು ಅರಿತುಕೊಳ್ಳುವಂತೆ, ಬಾಹ್ಯ ದೃಷ್ಟಿ ಬೆಳಕನ್ನು ಕೂಡ ನಾವು ಶಬ್ದ, ದೃಷ್ಟಿ ಮತ್ತು ಧ್ಯಾನಗಳ ಸಾಧನೆಯಿಂದ ಅರ್ಕೋತೀವಿ. ಹಾಗೆ 4 ಬಗೆಯ ವಾಹನಗಳಾದಂತಹ ನಾಲಿಗೆ, ಈ ನಾಲಿಗೆ, ನಾಸಿಕ ಮತ್ತು ನೇತ್ರ ಅಂತ ಹೇಳಿದ್ರೆ ಮಾಮೂಲಿ ಕಣ್ಣಲ್ಲ, ಇದು ಯೋಗದಿಂದ ಸಿದ್ಧಿಸುವಂತ ಮುಂಕಣ್ಣು, ಮೀನುಕಣ್ಣು ಅಂತ ಕರಿತೀವಿ. ಆಮೇಲೆ ನಡು ಹುಬ್ಬು, ಈ ಹುಬ್ಬಿನ ಮಧ್ಯದಲ್ಲಿ ಆಜ್ಞಾಚಕ್ರ, ಇವುಗಳ ಮುಖಾಂತರವಾಗಿ ಅಂತರಂಗದ ಪ್ರಭೆಯನ್ನು ಅರಿಯುವ ವಿಧಾನವನ್ನು ಯೋಗಿಗಳು ಕಂಡುಕೊಂಡರು ಅಂತ ಹೇಳ್ತಾರೆ. ನೋಡಿ, ಈ ಅಂತರಂಗದ ಪ್ರಭೆ ಅದು ಎಲ್ಲ ಕಡೆ ವ್ಯಾಪಿಸಿದೆ. ಈ ಅಂತರಂಗದ ಪ್ರಭೆ ಮನುಷ್ಯನ ದೇಹಕ್ಕೆ ಹೇಗೆ ಬಂದು ಎಲ್ಲಾ ಚಿಕ್ಕಗಳನ್ನು ಹಾಯ್ತದೆ ಅಂತ ನೋಡಿ, ಎಲ್ಲವೂ ಅಲೆಗಳ ರೂಪದಲ್ಲೇ ಹೋಗ್ತಾ ಇರ್ತದೆ. ಎಲ್ಲವೂ ಬಂದು ಮೂಲಾಧಾರ ತಲುಪಿ ಅಲ್ಲಿಂದ ಎಲ್ಲ ಕಡೆ ಹೋಗ್ತದೆ.
ಈಗ ನಾವು ವಿಷಯಕ್ಕೆ ಬರೋಣ. ವಾಣಿ ನಾಲ್ಕರ ಮೇಲೆ ಮಾಡದೆ ನುಡಿವ ನಿರ್ವಾಣಿಯ ಸಂಭಾಷಣೆಯ ಮಾಡಬಲ್ಲರೆ ನಿರ್ವಾಣ ಅಂತ ನಮ್ಮ ಸಿದ್ದರಾಮಯ್ಯ ಯೋಗಿಗಳು ಹೇಳ್ತಾರೆ. ಸೊ ವಾಣಿ ನಾಲ್ಕರ ಮೇಲೆ ಈ ಒಂದು ನಮ್ಮ ಶಿವಯೋಗಿಗಳು ಏನ್ ಮಾಡ್ತಾರೆ, ಮಾಡದೆ ನುಡಿದು ಸಂಭಾಷಣೆ ಮಾಡ್ತಾರೆ. ಅಂತಹ ಶಿವಯೋಗಿಗಳು ಅಂತಹ ನಮ್ಮನ್ನ ಹೊಗಳ್ತಾರೆ. ಇವರು ಚಿತ್ರಪ್ರಭೆಯ ಚತುರ್ವಿಧ ವಾಣಿರೂಪ ಆಗಿದೆ ಅಂತ ಹೇಳ್ತಾರೆ. ಈ ವಾಣಿಯನ್ನೇ ನಾದ ಅಥವಾ ಶಬ್ದ ಅಥವಾ ಪದ ಅಥವಾ ಶಬ್ದ ಬ್ರಹ್ಮ ಎಂದು ಕರೆಯಲಾಗ್ತದೆ. ಇದರಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ ಎಂದು ಎಲ್ಲ ಧರ್ಮಗಳು ಹೇಳ್ತವೆ. ನೋಡಿ, ಒಬ್ಬ ಆಧ್ಯಾತ್ಮಿಕ ಕಲಾವಿದನ ಒಂದು ಕೈ ಕೊಂಚದಲ್ಲಿ ಬಂದಂತಹ ಒಂದು ಶಿವ ಶಕ್ತಿಯ ಒಂದು ಸಮ್ಮಿಲನವನ್ನ ಹೇಗೆ ತೋರಿಸಿದ್ದಾರೆ ನೋಡಿ. ಆಕ್ಚುಲಿ ಆಗಿ ಇದು ಬೇರ್ಪಟ್ಟಿರುವಂತಹ ಒಂದು ದೃಶ್ಯ ಅಂತ ನಾನು ಇದನ್ನು ತಗೋತೀನಿ. ಶಿವಶಕ್ತಿಯ ಬಿಚ್ಚಿ ಬೇರಾದ ಸಂಬಂಧದ ಕಾಲ್ಪನಿಕ ಚಿತ್ರಣ ಅಂತ ಕರಿತೀನಿ. ಬಿಚ್ಚಿ ಬೇರಾದ ಶಿವಶಕ್ತಿಯರ ನಡುವಿನ ಈ ಅವ್ಯಕ್ತ ಶಬ್ದವು ನಾದವು ವಾಣಿಯು ಸೂಕ್ತವಾಗಿದೆ. ಈ ಒಂದು ಶಕ್ತಿ ಅನ್ನೋದು ಬೇರ್ಪಟ್ಟಾಗ ಆ ಮಧ್ಯದಲ್ಲಿ ಅದನ್ನು ಬಿಟ್ಕೊಡೋದಲ್ಲ ಶಿವನ ಒಂದು ಇದು ಶಕ್ತಿ ಅದನ್ನು ಬಿಟ್ಕೊಡೋದಿಲ್ಲ, ಅದ್ರ ಜೊತೆಗೆ ಸಂಬಂಧ ಇದ್ದೇ ಇರ್ತದೆ. ಸೊ ಈ ವಾಣಿಯನ್ನು ಪರ ಅಂತ ಕರಿತೀವಿ. ಅದು ಶಬ್ದದ ಉನ್ನತ ಸ್ಥಿತಿ, ಅದನ್ನು ಶಬ್ದರಹಿತ ಬೀಜ ಎಂದು ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಶಬ್ದವು ಬೀಜ ರೂಪದಲ್ಲಿ ಅಡಗಿದೆ, ಅವ್ಯಕ್ತವಾಗಿದೆ. ಇದಲ್ಲದೆ ಶಿವಶಕ್ತಿಯು ಬಿಚ್ಚಿ ಬೇರಾದದ್ದು ಕೂಡ ಅವ್ಯಕ್ತ ಮತ್ತು ಸುಪ್ತವಾಗಿದೆ ಅನ್ನೋದನ್ನು ಮರೆಯಬಾರದು. ಇದರ ಮೇಲೆ ಸ್ವಲ್ಪ ನಾನು ಹೋಮ್ವರ್ಕ್ ಮಾಡಿದ್ದೀನಿ, ನಿಮಗೋಸ್ಕರ ಸಾದರಪಡಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಕಲ್ಪನೆಯಲ್ಲಿ, ಬುದ್ಧಿಸ್ಟ್ ಕಲ್ಪನೆಯಲ್ಲಿ ಶಿವ ಶಕ್ತಿಯ ಒಂದು ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ, ಬಿಚ್ಚಿ ಬೇರಾಗೋದು ಒಂದು ಹೆಣ್ಣು ಗಂಡು ಕೂಡಿದಾಗ ಅಲ್ಲಿ ಹೆಣ್ಣು ಗಂಡು ಅನ್ನುವ ಭಾವನೆ ಇರೋದಿಲ್ಲ. ಆ ಭಾವದಲ್ಲಿ ಸಂಗಮ ಆಗ್ತದಲ್ಲ, ಆ ಸ್ಥಿತಿಯನ್ನ ನಾವು ಏನು ಇಲ್ಲದೊಂದು ಸಚರಾಚರ ಇಲ್ಲದೊಂದು ನೀ ಇದ್ದೀಯಲ್ಲ ಇಲ್ಲದಂತೆ ಅಂತ ಕರಿತೀವಿ ಶರಣರು. ಸೊ ಅಂತಹ ಸಂಬಂಧ ಶಿವಶಕ್ತಿ ಇದ್ದಾರೆ, ಬಟ್ ಅನ್ಯೋನ್ಯವಾಗಿದ್ದಾರೆ. ಹೇಗೆ ಗಂಡು ಹೆಣ್ಣು ಸಂಭೋಗದಲ್ಲಿ ಮೈ ಮರೆತು ಅಲ್ಲಿ ಪಕ್ಕದಲ್ಲಿ ಯಾರು ಕೇಳಿಸ್ಕೊತಾರೆ ಅನ್ನೋ ಗೊತ್ತಿಲ್ಲ, ಅಷ್ಟು ಸಂಭೋಗದ ನಿರತವಾಗಿ ಮೈ ಮರಿತಾರಲ್ಲ, ಅಂತಹ ಒಂದು ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನ ನಾವು ಈ ಒಂದು ದೇವರ ಕಲ್ಪನೆಗೆ ಬಳಸ್ತಾ ಇದ್ದೀವಿ. ನೋಡಿ, ಶಿವ ಪಾರ್ವತಿ ಅವರಿಂದ ಈ ಸೃಷ್ಟಿ ಆಯಿತು ಅನ್ನೋದಕ್ಕೆ ಒಂದು ಕಾಲ್ಪನಿಕ ಚಿತ್ರ ಯಾವ ರೀತಿ ಬರ್ತಿದ್ದಾರೆ. ಇದು ಹೀಗೆ ಅಂತ ಅನ್ಕೋಬೇಡಿ, ಇದು ಒಂದು ನಿಮ್ಮ ಯೋಗದ ಅನುಭವದಲ್ಲಿ ಹೋದಾಗ ಹೇಗೆ ಒಂದು ಸೃಷ್ಟಿ ಉದಯ ಆಯಿತು ಅನ್ನೋ ಒಂದು ಚಿತ್ರಣ ನಿಮಗೆ ಸಿಗುತ್ತೆ ನೋಡಿ. ಸೊ ಇಲ್ಲಿ ಚೆನ್ನಾಗಿ ತೋರಿಸುತ್ತೆ ಈ ಒಂದು ಅವ್ಯಕ್ತ ಬ್ರಹ್ಮ ಏನಿದೆ, ಈ ಅವ್ಯಕ್ತ ಬ್ರಹ್ಮ, ಈ ಶಿವ ಏನಿದ್ದಾನೆ, ಅದರಿಂದ ಎಷ್ಟೋ ಯೂನಿವರ್ಸ್ ಅಲ್ಲಿ ನಮ್ಮ ಭೂಮಿನೂ ಸೇರಿದೆ. ಇಂಥ ಎಷ್ಟೋ ಯೂನಿವರ್ಸ್ಗಳು ಹುಟ್ಟಿದಾವೆ ಅನ್ನೋದೊಂದು ಚಿತ್ರಣ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಹೇಳ್ತಾರೆ, ಐ ಆಮ್ ಸೈಲೆಂಟ್ಲಿ ಲ್ಯೂಮಿನಸ್. ಬೆಳಗಿನೊಳಗಿನ ಬೆಳಗು, ಮಹಾ ಬೆಳಗು ಅಂತಲ್ಲ, ಅದೇನೆ ಲ್ಯೂಮಿನಸ್, ಚಿತ್ ಪ್ರಕಾಶ. ಐ ಆಮ್ ಬ್ರಹ್ಮ ಅಲೋನ್, ನಾನು ಬ್ರಹ್ಮ. I am nothing, I am not the highest, I am a small thing, I am also the supreme. ಎಲ್ಲ ಅಣು ರಣೀಯನ್ ಮಹತೋ ಮಹೀಯನ್, ಅಣುವಾಗಿದ್ದೀನಿ ಮಹತೋ ಮಹೀಯನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಸೊ ನೋಡಿ, ಇದರ ಒಂದು ಚಿತ್ರಣ, ಒಂದು ಶಿವನ ಒಂದು ಇದರಿಂದ ಶಕ್ತಿ ಬೇರ್ಪಟ್ಟಾಗ ಆಗುವಂತಹ ಒಂದು ಮಹಾಲಿಂಗ, ಜಗತ್ತಿನ ಯೂನಿವರ್ಸ್ನ ಸೃಷ್ಟಿ ಒಂದೇ ಒಂದು ತಗೊಂಡಿದ್ದೀವಿ ಅಂತ ಎಷ್ಟೋ ಇದ್ದಾವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಅದಕ್ಕೆ ಇದು ಬಿಟ್ಕೊಡೋದಿಲ್ಲ ಶಿವ ಅನ್ನೋನು, ಅದ್ರ ಜೊತೆ ಸಂಬಂಧ ಇಟ್ಕೊಂಡೇ ಇರ್ತಾನೆ. ಈ ಒಂದು ಸಿಲ್ವರ್ ಕಾರ್ಡ್ ಮೂಲಕ, ಬೆಳಕಿನ ಒಂದು ಕಾರ್ಡ್ ಮೂಲಕ ಅಂತ ಹೇಳ್ಬೋದು ನಾವು. ನೋಡು, ಇದನ್ನ ಬೇರೆ ಒಂದು ವೈಷ್ಣವರು ಕೂಡ ಈ ರೀತಿ ಹೇಳ್ತಾರೆ ನೋಡಿ. ಇದು ಬ್ರಹ್ಮಾಂಡ ಅವನ ಇದರಿಂದ ಹೊಕ್ಕಳಿನಿಂದ ಹುಟ್ಟಿದೆ ಅಂತ ಹೇಳ್ತಾರೆ ನೋಡಿ. ಇಲ್ಲೂ ಅಷ್ಟೇ ಹೊಕ್ಕಳು ಬ್ರಹ್ಮ ಇದ್ದಾನೆ. ಒಂದು ಬ್ರಹ್ಮ ಒಂದು ಯೂನಿವರ್ಸ್ ಒಳಗಡೆ ಏನೇನಿದೆ ಗ್ರಹಗಳು ಎಲ್ಲವೂ ಇವನ ಇನ್ನೊಂದು ಎನರ್ಜಿಯಿಂದ ಆಗಿದೆ ಅಂತ ಹೇಳ್ತಾನೆ. ಶಿವ ಅಂತ ಕರಿತೀವಿ, ಅವರು ವೈಷ್ಣವರು ಹರಿ ಅಂತ ಕರೀತಾರೆ ನೋಡಿ. ಎಷ್ಟೋ ಬ್ರಹ್ಮಾಂಡಗಳ ರಚನೆ ಆಗಿದೆ, ಅದಕ್ಕೆಲ್ಲ ಮೂಲಕರ್ತ ಶಿವ ನೋಡಿ. ಇದು ಒಂದು ಬ್ಯೂಟಿಫುಲ್ ಕಲಾಕಾರ ಚಿತ್ರಣ. ಈ ರೀತಿ ಒಂದು ಬ್ರಹ್ಮ ಅಂಡ ಅಂತ ಹೇಳಿದ್ರೆ ಒಂದು ಎಗ್ ಆಗ್ತಾ ಇದೆ. ಇಂಥ ಎಗ್ಗಳು ಹಲವಾರು, 1, 2, 3, 4, 5, 6 ಎಷ್ಟೋ ಎಗ್ಗಳಿದೆ. ಬಟ್ ಈ ಒಂದು ಎಗ್ಗಲ್ಲಿ ನಮ್ಮ ಒಂದು ಸಂಸಾರ ಇದೆ, ನಮ್ಮ ಒಂದು ಯೂನಿವರ್ಸ್ ಇದೆ ಅನ್ನೋ ಒಂದು ಚಿತ್ರಣ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶಿವನೋ ವಿಷ್ಣುನೋ ಎಲ್ಲ ಒಂದೇ. ಸೊ ಇದರಲ್ಲಿ ಟೋಟಲ್ ಯೂನಿವರ್ಸ್ಗಳು ಎಷ್ಟು ಹುಟ್ಟಿವೆ ನೋಡಿ, ಎಲ್ಲ ಅವನ ಒಂದು ಪ್ರಭೆಯಿಂದಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಈಗ ನಿಮಗೆ ಒಂದು ಬ್ರಹ್ಮಾಂಡದ ಚಿತ್ರಣ ಬಂತು ಅಂತ ಹೇಳ್ತು. ಬ್ರಹ್ಮ, ಅವ್ಯಕ್ತ ಬ್ರಹ್ಮ, ಅಲ್ಲಿಂದ ಶಕ್ತಿ ಒಂದು ಹೊರಗಡೆ ಬಂದು ಅದು ಅವ್ಯಕ್ತವಾಗೇ ಇದೆ. ಅದು ಅವ್ಯಕ್ತವಾಗಿದ್ದುಕೊಂಡು ನಮಗೆ ಒಂದು ಯೂನಿವರ್ಸ್ ಫಾರ್ಮ್ ಆಗುತ್ತೆ. ಆ ರೀತಿ ಇನ್ನೂ ಎಷ್ಟೋ ಯೂನಿವರ್ಸ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಶಕ್ತಿ ಅಲ್ಲಿಗೆ ಫುಲ್ ಹೊರಗಡೆ ಬಂತು ಅಂತಲ್ಲ, ಅದು ಒಂದು ಏನಾಗಿದೆ, ಇನ್ಫಿನೈಟ್ ಇದೆ. ಅದಕ್ಕೆ ಕಠೋಪನಿಷತ್ತು ಹೇಳ್ತಾರೆ, ಪೂರ್ಣಮದ ಪೂರ್ಣವಿದಂ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳ್ತಾರೆ. ಅದು ಪೂರ್ಣವಿದೆ. ಶಿವ ಒಂದು ಶಕ್ತಿ ಒಂದು ಸಂಬಂಧದಲ್ಲಿ ಇರ್ತದಲ್ಲ, ಅದು ಪೂರ್ಣವಿದೆ. ಅಲ್ಲಿಂದ ಶಕ್ತಿ ಒಂದು ಅಂಶ ಹೊರಗಡೆ ಬಂದವರು ಕೂಡ ಅದು ಪೂರ್ಣವಾಗಿರುತ್ತೆ. ಇದನ್ನು ತೆಗೆದ್ಮೇಲೆ ಇಲ್ಲಿ ಶಕ್ತಿ ಕಡಿಮೆ ಆಯ್ತು ಅಂತಲ್ಲ, ಇದು ಪೂರ್ಣವಾಗಿದೆ, ಇದು ಪೂರ್ಣವಾಗಿದೆ. ಈ ಸಮುದ್ರದಿಂದ ಒಂದು ಕಪ್ ನೀರು, ಒಂದು ಲೋಡ್ ನೀರು ತೊಗೊಂಬಂದು ಸಮುದ್ರಕ್ಕೆ ಏನಿದಾಗಲ್ಲ. ಅದೇ ರೀತಿ ಈ ಒಂದು ದೇವನ ಒಂದು ಸೃಷ್ಟಿಕರ್ತನ ಒಂದು ಎನರ್ಜಿಲಿ ವೇರಿಯೇಷನ್ ಆಗೋದಿಲ್ಲ. ಸೊ ನಮ್ಮ ಒಂದು ಕಲ್ಪನೆಗೆ, ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ನಾವೊಂದು ಆ ಥರ ಚಿತ್ರಣ ಕೊಡ್ತೀವಿ. ಪಶ್ಚಂತಿಯು ಪರಗಿಂತ ಹೆಚ್ಚು ಶಬ್ದಕ್ಕೆ ಸಾಧ್ಯತೆ ಕೊಡುವುದು. ಈಗ ಪರಾಗ್ ಬರೋಣ. ಅದಲ್ಲದೆ ಶಿವಶಕ್ತಿ ವಿಚಾರ ಕೂಡ ಅವ್ಯಕ್ತ ಮತ್ತು ಸುಪ್ತ ಅನ್ನೋದು ಮರೆಯಬಾರದು. ಪಶ್ಯಂತಿ ಅಂತ ನೆಕ್ಸ್ಟ್ ಒಂದು ವಾಣಿ ಬರುತ್ತೆ. ಆ ಪಶ್ಯಂತಿಯು ಪರಾವಾಣಿ, ಉನ್ನತವಾದ ಪರಾವಾಣಿಗಿಂತಲೂ ಹೆಚ್ಚು ಶಬ್ದಕ್ಕೆ ಸಾಧ್ಯತೆ ಕೊಡುವಂತಹ ಹಂತ. ಆದರೆ ಇಲ್ಲೂ ಶಬ್ದ ಅನಾಹತ, ಕೇಳೋದಿಲ್ಲ ನಮಗೆ. ಆದರೆ ಶಬ್ದವನ್ನುಂಟು ಮಾಡುವ ಸಾಧ್ಯತೆಯ ತೀಕ್ಷ್ಣತೆಯು ಮಧ್ಯಮ ವಾಣಿಯಲ್ಲಿ ಹೆಚ್ಚು. ಮಧ್ಯಮ ವಾಣಿ ಅಂತ ನೆಕ್ಸ್ಟ್ ಬರುತ್ತೆ. ಅದು ಆ ಪಶ್ಯಂತಿಗಿಂತ ಸ್ವಲ್ಪ ಒಂದು ಶಬ್ದವನ್ನು ಉಂಟು ಮಾಡುವಂಥ ಸಾಧ್ಯತೆ ಒಂದು ಹೆಚ್ಚಿರ್ತದೆ. ಅಲ್ಲಿ ಕೇಳಲು ಆಲಿಸಲು ಸಾಧ್ಯವಾಗುವಂಥದ್ದು ಮಾತ್ರ ವ್ಯಕ್ತ ವೈಖರಿವಾಣಿಯಾಗಿದೆ. ವೈಖರಿವಾಣಿ ಮಾತ್ರ ನಮಗೆ ಕೇಳಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ಈ ಮೂರು ಏನು ಕೇಳಿಸಲ್ಲ. ಮಾತಿನ ಮೂಲಕ ಇದು ನಮಗೆ ಅರ್ಥ ಆಗ್ತದೆ. ಈ ಮೇಲಿನ ವಾಣಿಗಳ ಹಂತವನ್ನು ಬ್ರಹ್ಮಾಂಡ ಸ್ವರೂಪದಲ್ಲಿ ಗುರುತಿಸಲಾಗಿದೆ. ಈ ಬ್ರಹ್ಮನ ಅಂಡ ಒಂದು ಫಾರ್ಮ್ ಆಗುತ್ತಲ್ಲ, ಅದರಲ್ಲಿ ಕೂಡ ಇದನ್ನ ಹಂತಗಳನ್ನು ಗುರುತಿಸಲಾಗಿದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಬ್ರಹ್ಮ, ಈಶ್ವರ, ಹಿರಣ್ಯಗರ್ಭ ಮತ್ತು ವಿರಾಟ, ವಿರಾಜ್ ಎಂಬ 4 ಸ್ವರೂಪವನ್ನು ಗುರುತಿಸಲಾಗಿದೆ. ನೋಡಿ, ಒಂದು ಅನ್ಮ್ಯಾನಿಫೆಸ್ಟೆಡ್ ಬ್ರಹ್ಮ, ಹಿಂಗೆ ಕೃಷ್ಣ ಮಾಡೋದನ್ನು ತೋರಿಸಿದ್ವಿ. ಅನ್ಮ್ಯಾನಿಫೆಸ್ಟೆಡ್ ಬ್ರಹ್ಮ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಏನಂತ ಅಂಡವಾಗುತ್ತೆ. ಆದಾಗ ನೆಕ್ಸ್ಟು ಈಶ್ವರ, ಶುದ್ಧಾತ್ಮ, ಕಾರಣ ಶರೀರ. ಅದಾದ್ಮೇಲೆ ಹಿರಣ್ಯಗರ್ಭ, ಸೂಕ್ಷ್ಮ ಶರೀರ, ವಿರಾಟ, ಸ್ಥೂಲ ಶರೀರ. ಸೊ ಈ ಸ್ಥೂಲ ಶರೀರದಲ್ಲಿ ಏನು ವೈಖರಿ ವಾಣಿ ಇದೆ, ಹಿರಣ್ಯ ಗರ್ಭದಲ್ಲಿ ಮಧ್ಯಮ ವಾಣಿ ಇದೆ, ಈಶ್ವರ ತತ್ವದಲ್ಲಿ ಪಶ್ಯಂತಿ ವಾಣಿ ಇದೆ, ಇದರಲ್ಲಿ ಪರವಾಣಿ ಇದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ಬ್ರಹ್ಮಾಂಡ ಸ್ವರೂಪ ಈ ರೀತಿ ಚಿತ್ರಣ ಮಾಡಿದ್ದಾರೆ. 4 ವಿಧದ ಪ್ರಜ್ಞೆಗೆ ಅನುಗುಣವಾಗಿ 4 ಹಂತದ ವಾಣಿಯನ್ನು ಗುರುತಿಸಲಾಗಿದೆ. ಈ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಪ್ರಜ್ಞೆಗೆ ಅನುಗುಣವಾಗಿ ಈ ವಾಣಿಯನ್ನು ಗುರುತಿಸಲಾಗಿದೆ. ಪರಾವು ಅತೀಂದ್ರಿಯ ಪ್ರಜ್ಞೆಯನ್ನು ಪ್ರತಿನಿಧಿಸಿದರೆ, ಪಶ್ಯಂತಿಯು ಬೌದ್ಧಿಕ ಪ್ರಜ್ಞೆಯನ್ನು, ಮಧ್ಯಮ ವಾಣಿಯು ಮಾನಸಿಕ ಪ್ರಜ್ಞೆಯನ್ನು ಪ್ರತಿನಿಧಿಸಿದರೆ, ವೈಖರಿಯು ದೈಹಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ. ಪ್ರಜ್ಞೆಯ ಹಂತಗಳನ್ನು ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಸ್ಥಿತಿಗಳಿಗೆ ಅನುಗುಣವಾಗಿರ್ತದೆ ಅಂತಲೂ ಹೇಳ್ತಾರೆ. ಜಾಗೃತದಲ್ಲಿ ಯಾವಾಗ ಇದು ವಿರಾಟ ಸ್ಟೇಜ್ನಲ್ಲಿ ಅದು ಯಾವುದು ಒಂದು ಭೌತಿಕ ಪ್ರಜ್ಞೆ, ದೇಹದ ಪ್ರಜ್ಞೆ, ಅದು ಸ್ಥೂಲ ದೇಹದ ಪ್ರಜ್ಞೆ. ಅಲ್ಲಿ ಯಾವ ಒಂದು ವಾಣಿ, ವೈಖರಿ ವಾಣಿ ಇರ್ತದೆ. ಮತ್ತು ಮಾನಸಿಕ ಪ್ರಜ್ಞೆಯಲ್ಲಿ ಯಾವ ಒಂದು ಇದಿರುತ್ತೆ, ಹಿರಣ್ಯ ಗರ್ಭ, ಸೂಕ್ಷ್ಮ ಶರೀರ ಅಂತ ಕರಿತೀವಿ, ಅಲ್ಲಿ ಮಧ್ಯಮ ವಾಣಿ ಇರುತ್ತೆ. ನೆಕ್ಸ್ಟು ಈಶ್ವರ, ಶುದ್ಧಾತ್ಮದಲ್ಲಿ ಯಾವ ವಾಣಿ ಇರುತ್ತೆ, ಒಂದು ಬೌದ್ಧಿಕ ಪ್ರಜ್ಞೆಯ ಏನು ಬರುತ್ತೆ, ಪಶ್ಯಂತಿ ವಾಣಿ ಇರುತ್ತೆ. ಅತೀಂದ್ರಿಯ ಪ್ರಜ್ಞೆಯಲ್ಲಿ ಬರುತ್ತೆ, ವ್ಯಕ್ತ ಬ್ರಹ್ಮದಲ್ಲಿ, ಜೀವೋತ್ತಮ ಸಗುಣ ಬ್ರಹ್ಮದಲ್ಲಿ ಬರ್ತದೆ. ಅದನ್ನ ಏನಂತ ಕರಿತೀವಿ, ತುರಿಯ ಅಂತ ಕರಿತೀವಿ. ಇದನ್ನ ಏನು ಹೇಳುವುದು, ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ. ತುರಿಯ ಅನ್ನೋದು ಎಲ್ಲಿಗೆ ಬರ್ತದೆ, ಹೊರಗೆ ಬರುತ್ತೆ. ಈಶ್ವರ ಮತ್ತು ಶುದ್ಧಾತ್ಮದಲ್ಲಿ ಸುಷುಪ್ತಿ ಬರುತ್ತೆ, ಅಲ್ಲಿ ಬುದ್ಧಿವಂತಿಕೆ ಇರುತ್ತೆ, ಬೌದ್ಧಿಕ ಒಂದು ಹಂತ. ಮಧ್ಯಮದಲ್ಲಿ ಸ್ವಪ್ನ ಬರ್ತದೆ, ಮನಸ್ಸಿನ ಆಟ. ಅದು ಜಾಗೃತ ಭೌತಿಕ ದೇಹದಲ್ಲಿ ವಿರಾಟ ಸ್ಥಿತಿ ಹೇಳ್ತೀವಿ. ಪರಾದ ಮೂಲಸ್ಥಾನ ಕುಂಡಲಿ ಸ್ಥಾನವಾದರೆ, ಅಂದರೆ ಮೂಲಾಧಾರವಾದರೆ, ಪಶ್ಯಂತಿಯು ಹೃದಯದಲ್ಲಿ ನಿವಾಸವಾಗಿದೆ. ಮಧ್ಯಮ ಸ್ಥಾನ ಆಜ್ಞಾಚಕ್ರವಾದರೆ, ವೈಖರಿ ಗಂಟಲಿನಲ್ಲಿ ಮುಳುಗುತ್ತದೆ. ನೋಡಿ ಎಲ್ಲೆಲ್ಲಿ ಬರುತ್ತೆ ಅನ್ನೋದ ಇಲ್ಲಿ ಒಂದು ಹೇಳ್ತಾ ಚಿತ್ರಣ ಕೊಟ್ಟಿದ್ದೀವಿ. ಈ ಪರಾದ ಸ್ಥಾನ ಒಂದು ಮೂಲಾಧಾರ, ರೂಟ್ ಆದರೆ, ಒಂದು ಯಾವುದಾದ್ರು ಪಶ್ಯಂತಿ ಹೃದಯ ಸ್ಥಾನ. ಪಶ್ಯಂತಿಯಲ್ಲಿದೆ, ಪಶ್ಯಂತಿ ಹೃದಯ ಸ್ಥಾನ. ಯಾಕಂದ್ರೆ ಕಲ್ಪನೆ ಮತ್ತು ರೂಪದ ಒಂದು ಸ್ಟೇಜ್ ಹೃದಯ ಸ್ಥಾನದಲ್ಲಿದೆ.
ನೆಕ್ಸ್ಟು ಮಧ್ಯಮ ಐಬ್ರೋಸ್ ಅಂತ ಹೇಳ್ತಾರೆ, ಮತ್ತು ಹೊಕ್ಕಳಿಗೂ ಹೇಳ್ತಾರೆ ಅದನ್ನು. ಅಲ್ಲಿ ಮಾನಸಿಕ ಹಂತ, ಐಬ್ರೋ ಉನ್ನತ ಮನಸ್ಸಿನ ಹಂತ. ನೆಕ್ಸ್ಟು ಒಂದು ವೈಖರಿ ವಾಣಿ ಥ್ರೋಟ್ ಚಕ್ರದಲ್ಲಿ ತೋರಿಸ್ತಾರೆ. ಪರಾದ ಮೂಲಸ್ಥಾನ ಕುಂಡಲಿ ಸ್ಥಾನವಾದರೆ ಪಶ್ಯಂತಿ ಹೃದಯದಲ್ಲಿ, ಮಧ್ಯಮ ಸ್ಥಾನ ಆಜ್ಞಾ ಚಕ್ರವಾದರೆ ವೈಖರಿ ಗಂಟಲಿನಲ್ಲಿ ಮಾಡುತ್ತದೆ, ವಿಶುದ್ಧಿಯಲ್ಲಿ ಮಾಡುತ್ತದೆ. ಪರಾವು ಕುಂಡಲಿನಿಂದ ಹೊರಹೊಮ್ಮುವ ಶುದ್ಧ ಶಕ್ತಿ. ಪಶ್ಯಂತಿಯು ಕಲ್ಪನೆಯ ಹಂತ, ಒಂದು ರೂಪದ ಕಲ್ಪನೆಯ ಕಾನ್ಸೆಪ್ಚುಯಲ್ ಸ್ಟೇಜ್ ಅದು. ಮಧ್ಯಮವು ರೂಪವನ್ನು ನಾಮವಾಗಿ ಪರಿವರ್ತಿಸುವ ಒಂದು ವೇವ್, ನಾಮವಾಗಿ ಪರಿವರ್ತಿಸುವ ಮಾನಸಿಕ ಪರಿವರ್ತನೆ. ವೈಖರಿಯು ಭಾಷಣ ಅಥವಾ ಮಾತು, ನುಡಿ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಈ 2ನೇ ಚಾಪ್ಟರ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಚಿತ್ರಣ ಸಿಕ್ಕಿದೆ. ಆದರೆ ಮುಂದೆ ಪದೇ ಪದೇ ನಾವು ಒಬ್ಬೊಬ್ಬರು ಹೇಳಿದ್ದೇನು ವಾಣಿ ಬಗ್ಗೆ ಅಂತ ಹೇಳ್ಕೊಳ್ತಾ ಹೋಗ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಎಲ್ಲರೂ ಇದನ್ನು ಒಂದೊಂದು ಚಾಪ್ಟರ್, ಒಬ್ಬರು ಶಿವಾನಂದರು ಅಂತ ನಮ್ಮ ಕುಮಾರಸ್ವಾಮಿಗಳ ಒಂದು ಸ್ನೇಹಿತರು, ಅವರ ಶಿಷ್ಯ ಒಬ್ಬ ಬರ್ತಾರೆ, ಇನ್ನೊಬ್ಬರು ಸರಸ್ವತಿಗಳು ಅಂತ, ಅವ್ರದ್ದು ಬರ್ತದೆ. ನೆಕ್ಸ್ಟ್ ಭಗವದ್ಗೀತೆಯಲ್ಲಿ ವಾಣಿ ಬಗ್ಗೆ ಬರ್ತದೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಎಲ್ಲದರಲ್ಲೂ ವಾಣಿಯ ಬಗ್ಗೆ ಕೇಳಿಸ್ಕೊಂಡು ನೆಕ್ಸ್ಟ್ ಕುಮಾರಸ್ವಾಮಿಗಳು ಏನು ಹೇಳ್ತಾರೆ ಅಂತ ಬರ್ತೀನಿ. ನೆಕ್ಸ್ಟು ವಚನಕಾರರು ಈ ವಾಣಿ ಬಗ್ಗೆ ಏನು ಹೇಳ್ತಾರೆ, ಮತ್ತು ಅಲ್ಲಿ ಸಿದ್ಧಿಗಳೇನು ಸಿಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಈಗ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತೀನಿ. ಇಲ್ಲಿ ಒಂದು ಸಿದ್ಧಿಯ ಅಂಶಗಳು ಹೇಗೆ ಅಡಗಿದೆ ಅನ್ನೋದು ತೋರಿಸ್ತೀನಿ. ಸಾವಧಾನವಾಗಿ ಕೇಳಿ. ಇದು ವಚನದಲ್ಲಿ ಇಲ್ಲ, ಅದು ವಚನದಲ್ಲಿ ಕೇಳಿ, ಕಂಪ್ಲೀಟ್ ಕೇಳಿ. ಇದರ ಜೊತೆಗೆ ಎಲ್ಲ ಯೋಗಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಶಿವಯೋಗದ ಬಗ್ಗೆ ಪ್ರಾಶಸ್ತ್ಯ ಏನು ಶಿವಯೋಗದಲ್ಲಿ ಅನ್ನೋದನ್ನ ಕುಮಾರಸ್ವಾಮಿಗಳ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲವನ್ನು ಕೇಳಿ, ಸವಿಯಿರಿ, ಸಂತೋಷ ಪಡಿ. ಶರಣ ಮಾಡ್ತೀನಿ.